ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಎದ್ದ ತಕ್ಷಣ ಚಂಪು ಎದ್ಬಿಟ್ಟಿದ್ಲು. ನೈಟು ತಲೆ ಅಂದ್ರೆ ಎರ್ದಿದ್ವಲ್ಲ ಆಕಿನ, ಹಾಗಾಗಿ ಈ ಡ್ರೆಸ್ ಹಾಕಿದ್ವಿ. ಕುದಿ ಭಾಳ ಐತಂತಂದು ಎದ್ದ ತಕ್ಷಣ ಸೀದಾ ಆಕಿ ಮ್ಯಾಲೆ ಹತ್ಬಿಟ್ಟಾಳೆ. ಎಲ್ಲ ಮ್ಯಾಲೆ ಅವರು ನಮ್ಮ ಆಂಟಿಯವರು ಅವು ಹೆಣ್ಕಿ ಸಾಮಾನು ಬರ್ತಾವಲ್ಲ ಮೊದಲಿನ ಅವನ್ನೆಲ್ಲ ಹಾಕ್ಬಿಟ್ಟಾರ. ಅವನ್ನ ನೋಡ್ತಾಳೆ ಆಕಿ ಕಣ್ ಪಿಳ್ಕಿಸ್ಲಾರ್ದ. ನೋಡ್ತಿರ್ಬೇಕು ನೀವು. ಹಂಗೆ ಇವತ್ತೊಂದು ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡ್ವಿ. ಇವಾಗ ಯಾಕೆ ಶಾಪಿಂಗ್ ಅನ್ಕೋಬೋದು, ಹೇಳ್ತೀನಿ ಮುಂದೆ. ಲಾಗ್ನ ಸ್ಕಿಪ್ ಮಾಡ್ದೆ ನೋಡ್ರಿ. ಭಾಳ ಇಂಪಾರ್ಟೆಂಟ್ ಒಂದು ಇವೆಂಟಿಗೆ ಶಾಪಿಂಗ್ ಮಾಡತ್ತೀವಿ. ಗೆಸ್ ಮಾಡಿರಿ, ನಾ ಈ ಲಾಗ್ ಒಳಗೆ ಹೇಳಲ್ಲ, ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಿ. ಡ್ರೆಸ್ಸು ನಾನು ಆ ಇವೆಂಟ್ ದಿನನ ರಿವೀಲ್ ಮಾಡ್ತೀನಿ. ಹಾಗಾಗಿ ನೋಡೋಣ, ನೀವು ನನ್ನ ಲಾಗಿಗೋಸ್ಕರ ಕಾಯ್ತಿರ್ತೀರಿ ಅನ್ಕೋತೀನಿ ನಾನು. ಬಟ್ ಶಾಪಿಂಗ್ ಅಂತೂ ಹೊಂಟೀವಿ. ಇಲ್ಲೇ ಇಲ್ಕಲ್ಲಿಗೆ ಹೊಂಟೀವಿ ನಾವು. ಬಟ್ ಯಾವ ಶಾಪ್ ತೊಗೋಬೇಕು ಅನ್ನೋದು ನಂಗೆ ಕ್ಲಾರಿಟಿ ಇಲ್ಲ ಇನ್ನೂ. ಮುದೋಳೊಳಗೆ ಆಗಿದ್ರೆ ನಾವು ಮೈರಾದೊಳಗೆ ತೊಗೊಂಡಿದ್ವಲ್ಲ, ಭಾಳ ಅಂದ್ರೆ ಭಾಳ ಬೆಸ್ಟ್ ಬಂದಿತ್ತು. ಅದ್ರಾಗ ತೊಗೋಬೇಕು ಅನ್ನೋದಿತ್ತು ನಂಗೆ ಈ ಸಾರಿನೂ. ಬಟ್ ನಮ್ಮ ಮನೆಯವರು ಇಲ್ಲ, ಲೇಟ್ ಆಗುತ್ತೆ ನಾನು ಬರೋದು ಅನ್ನೋ ಥರ. ಹಾಗಾಗಿ ಇನ್ನು ಆಂಟಿ ಕರ್ಕೊಂಡು ಹೋದ್ರೆ ಆಯ್ತು ಅಂತಂದು ನಾವು ಹೋಗ್ಬೇಕಂತ ರೆಡಿಯಾಗೀವಿ. ಇದು ನಾನು ಮಸಾಜ್ ಮಾಡತ್ತೀನಿ ಅವ್ರಿಗೆ. ಇದಂತೂ ಎಲ್ಲೂ ಮಿಸ್ ಮಾಡಲ್ಲ. ನಾನು ಡೈಲಿ ಮಸಾಜ್ ಮಾಡ್ತೀನಿ ಆಲ್ಮಂಡ್ ಆಯಿಲಿಂದ. ಇದೇನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದಕ್ಕಿಂತ ಸಣ್ಣ ಬಾಟ್ಲು ಬರ್ತಾವೆ. ನಿಮ್ಮ ಮೇಲೆ ಅದು ಯಾವ ಥರ ತೊಗೋತೀರಿ ಅಂತಂದು. ಸಣ್ಣ ಬಾಟ್ಲಿಂದ ದೊಡ್ಡ ಅದಾವು. ಕ್ಯಾಂಟೀನ್ದೊಳಗೆ ಇದು ಸಿಕ್ಕೈತಿ ಅಂತ ಇದನ್ನು ತೊಗೊಂಡು ಬಂದಾರ ನಮ್ಮ ಮನೆಯವರು. ಇದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ. ಒಂಥರ ಇವರು ವೈಟ್ ಹಾಕಕ್ಕೆ ಹೆಲ್ಪ್ ಆಗೈತಿ ಭಾಳ. ಸೊ ನೀವು ಒಂದ್ಸರಿ ಟ್ರೈ ಮಾಡ್ತಿದ್ರೆ ಮಾಡ್ಬೋದು. ಸೊ ಪಾಪು ಕಲರ್ ಬರೋಕೆ ಭಾಳ ಅಂದ್ರೆ ಭಾಳ ಯೂಸ್ ಐತಿದ್ದು. ನಾನು ಬೇಬಿ ಪ್ರಾಡಕ್ಟ್ಸ್ ಯಾವ್ಯಾವ ಯೂಸ್ ಮಾಡ್ತೀನಿ ಅಂತ ಹೇಳೀನಿ ಆಗಲೇ. ನೋಡಿಲ್ಲ ಅಂದ್ರೆ ಒಂದು ಸಾರಿ ಹೋಗಿ ವಿಡಿಯೋ ನೋಡಿರಿ. ಭಾಳ ಯೂಸ್ ಐತಿ, ಚಲೋ ಐತಿ ಎಲ್ರಿಗೂ. ಮತ್ತು ಬಜೆಟ್ ಫ್ರೆಂಡ್ಲಿ ಐತಿ, ಜಾಸ್ತಿ ದುಡ್ಡಿಲ್ಲ, ಆರಾಮಾಗಿ ತೊಗೋಬೋದು ನೀವು. ಇವತ್ತೊಂದು ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಅನ್ಕೊಂಡೀವಿ. ಏನಕ್ಕೆ ಬರೀ ಶಾಪಿಂಗು, ಊರು ತಿರುಗಾಡೋದು, ಜಾತ್ರೆ ಮಾಡೋದು ಇದೇ ಲಾಗ ಅನ್ಕೋಕೆ ಹೋಗ್ಬೇಡ್ರಿ, ಸಾರಿ. ಈ ಡಿಸೆಂಬರಿಂದ ಹಿಡ್ಕೊಂಡು ಈ ಏಪ್ರಿಲ್ವರೆಗೂ ಜಾತ್ರೆನೇ ಇರ್ತಾವೆ, ಎಲ್ರಿಗೂ ಗೊತ್ತಿರೋದ. ಹಾಗಾಗಿ ಜಾತ್ರೆ ಮಾಡತ್ತೀನಿ. ಮತ್ತು ಇವಾಗ ಒಂದು ಸ್ವಲ್ಪ ಇವರು ದೊಡ್ಡವ್ರು, ಇನ್ನೇನು ದೊಡ್ಡವರಾದ್ರಂದ್ರೆ ಹೋಗೋಕ್ಕಾಗಲ್ಲ ಎಲ್ಲಿ. ಈಗ ಒಂದು ಸ್ವಲ್ಪ ಹಿಡಿಬೋದು, ಅಂಬಿಗಲ್ಲಿ ಅಡ್ಡಾಡ್ತಾರ ಅನ್ನೋ ಒಂದು ರೀಸನಿಗೆ. ಮತ್ತು ಎಲ್ಲೂ ಬಂದಿದ್ದಿಲ್ಲ ನಾನು, ಹಾಗಾಗಿ ಊರಿಗೆ ಹೋಗಬೇಕು ಅಂತಂದು. ಇವಾಗ ಅದು ನಾನು ನಿಜ ಹೇಳ್ಬೇಕಂದ್ರೆ ಮದುವೆ ಆದಮೇಲೆ ಫಸ್ಟ್ ಇಯರ್ ಅಂತೂ ಎಲ್ಲೂ ಹೋಗಿಲ್ಲ. ದೀಪಾವಳಿಗೂ ಕೂಡ ಹೋಗಿಲ್ಲ ನಾನು. ಇವಾಗ ಮಕ್ಕಳಾದ್ಮೇಲೆ ಊರಿಗೆ ಬರತ್ತೀನಿ ನಾನು. ಒಂದಿಷ್ಟು ನನಗೆ ಊರಿಗೆ ಹೋಗಬೇಕು ಅನ್ನಿಸ್ತಿರ್ಲಿಲ್ಲ. ಇವಾಗ ಒಂದು ಸಲ, ಬಟ್ ಮಕ್ಕಳು ಸಣ್ಣ ಇದ್ದಾವಲ್ಲ, ಎರಡೂ ಮೇಂಟೈನ್ ಆಗೋಲ್ಲ ಅನ್ನೋ ಒಂದು ರೀಸನಿಗೆ ಅಷ್ಟೇ ಬಂದಿದ್ದು, ಮತ್ತೇನಿಲ್ಲ. ಸೊ ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡ್ವಿ ಇಲ್ಲೇ ಇಲ್ಕಲ್ಲಿಗೆ. ಎದ್ರ ಸಲುವಾಗಿ ಅಂತಂದ್ರೆ ಗೆಸ್ ಮಾಡಿರಿ ನೀವು. ನೆಕ್ಸ್ಟ್ ಲಾಗ್ಗಳಿಗೆ ಹೇಳ್ತೀನಿ. ಒಂದು ಸ್ವಲ್ಪ ಇರಲಿ, ಯಾಕಂದ್ರೆ ನಾರ್ಮಲ್ ಶಾಪಿಂಗ್ ಅಲ್ಲ ಇದು, ಒಂದು ಸ್ವಲ್ಪ ಡಿಫ್ರೆಂಟ್ ಶಾಪಿಂಗ್. ಸೊ ಹಂಗಾಗಿ ಇಬ್ಬರಿಗೂ ಜಳಕ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೋಗ್ಬೇಕು ಅಂದ್ಕೊಂಡೀವಿ. ಎಷ್ಟೋ ಬೇಗ ಹೋಗ್ಬೇಕಂದ್ರೂ ಲೇಟ್ ಆಗತ್ತಿತ್ತು. ಅದ್ರ ಇಲ್ಲಿ ಬಸ್ ಪ್ರಾಬ್ಲಮ್ ಐತಿ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಹೋಗೋದು. ಸರಿ, ಡಿಂಪು ವಾಯ್ಸ್ ಓವರ್ ಕೊಡುವಾಗ ಜಾಸ್ತಿ ಮಾತಾಡತ್ತಾಳ, ಹಂಗಾಗಿ ಮಲ್ಕೊಂಡಿದ್ಲಕ್ಕಿ ಎದ್ಲು. ಇನ್ನು ಚಂಪುಗೆ ಸ್ನಾನ ಮಾಡಿಸಿತ್ತು, ಅಷ್ಟರೊಳಗಾಗಿ ಎದ್ಲು. ಸೊ ನೋಡಿರಿ, ಚಂಪುನ ರೆಡಿ ಮಾಡಿ ಕುಂದ್ರಿಸ್ದ್ರಾಗ ಡಿಂಪು ಎದ್ಬಿಟ್ಲು. ಆಕೆಗೂ ಜಳಕ ಮಾಡಿಸಿ ಇನ್ನು ಟೀ ಶರ್ಟ್ ಹಾಕಬೇಕು ನಾರ್ಮಲ್ಲು. ಸೊ ಶಾಪಿಂಗ್ ಯಾಕೆ ಹೋಗಿದ್ನಿ ಅಂತ ಅಂದು ನಾನು ಹೇಳ್ತೀನಿ. ಯಾಕಂದರೆ ಡ್ರೆಸ್ ತರಕ್ಕೆ ಹೋಗಿದ್ನಿ. ಶಾಪಿಂಗ್ ಎದಕ್ಕೆ ಹೋಗ್ತಾರ, ಡ್ರೆಸ್ ತರಕ್ಕೆ ಹೋಗ್ತಾರ ಅಂತ ಅನ್ಕೋಬೋದು. ಹೌದು, ಡ್ರೆಸ್ ತರಕ್ಕೆ ಹೋಗಿದ್ನಿ. ಬಟ್ ಯಾರಿಗೆ ಅಂತಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದು ಚಂಪು ಡಿಂಪುಗೆ ಅಂತಲೇ ಹೇಳ್ಬಿಡ್ತೀನಿ ನಾನು. ಸುಮ್ಮನೆ ಕ್ಯೂರಿಯಾಸಿಟಿ ಬೇಡ, ಚಂಪು ಡಿಂಪುಗೆ ತರಕ್ಕೆ ಹೋಗಿವಿ. ಬಟ್ ಎದಕ್ಕೆ ಅಂತಂದು ನಾನು ಹೇಳಲ್ಲ ಇವಾಗ, ನೆಕ್ಸ್ಟ್ ಲಾಗ್ಗಳಿಗೆ ಹೇಳ್ತೀನಿ. ಗೆಸ್ ಮಾಡಿರಿ. ಯಾಕೋ ಗಂಟ್ಲ ಕೆರೆದಂಗೆ ಆಗತ್ತೈತಿ, ಹಾಗಾಗಿ ಬಿಸಿನೀರು ಕುಡಿಬೇಕು ಅಂತಂದು ಬಿಸಿನೀರು ಕುಡಿಯತ್ತಿದ್ನಿ ನಾನು. ಇನ್ನು ನನ್ನ ಗಂಡ ಮನೆಯೊಳಗೆ ಈ ಥರ ಹೋಲಿ ಸೆಲೆಬ್ರೇಟ್ ಮಾಡತ್ತಾರ. ನಾನು ಇರಲಿಲ್ಲ, ಫಸ್ಟ್ ವರ್ಷ ಇದ್ನಿ ನಾನು. ಫಸ್ಟ್ ವರ್ಷ ಸ್ಕೂಲಿಗೆ ಹೋಗಿದ್ನಿ. ಸ್ಕೂಲಿಗೆ ಹೋಗೋದು ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಮನೆಗೆ ಬಂದು ಹಚ್ಚಿದ್ರು. ಬಟ್ ಸೆಕೆಂಡ್ ಟೈಮ್ ಅಂತೂ ಪ್ರೆಗ್ನೆಂಟ್ ಇದ್ನಿ, ಇಲ್ಲೇ ಡೆಲಿವರಿಗೆ ಅಂತ ಬಂದಿದ್ನಿ. ಬಟ್ ಈ ಸಾರಿನೂ ಇಲ್ಲೇ ಇದ್ದೀನಿ, ಇನ್ನೂ ಹೋಗಿಲ್ಲ. ಸೊ ವಿಡಿಯೋ ಕಾಲ್ ಮಾಡಿದ್ರು ಯಾವ ಥರ ಮಾಡತ್ತಾರಂತಂದು. ಅಲ್ಲಿ ಭಾರಿ ಅಂದ್ರೆ ಭಾರಿ ಆಡ್ತಾರೆ ನಮ್ಮ ಹಲಗಲಿ ಒಳಗೆ ಬಣ್ಣ, ಹಂಗಾಗಿ ಅದೊಂದು ಸ್ವಲ್ಪ ವಿಡಿಯೋ ಕಾಲ ನೋಡಿದ್ನಿ. ಇನ್ನು ಹೋಗುನ್ ಬರ್ರಿ. ನನಗೆ ಇದೇ ಶಾಪು ಅದೇ ಶಾಪು ಹೋಗ್ಬೇಕು ಅನ್ನೋದಿಲ್ಲ. ಬಟ್ ಒಂದೆರಡು ಶಾಪ್ ಗೊತ್ತಿತ್ತು ನನಗೆ ಇಲ್ಕಲ್ಲೊಳಗೆ ನಾನು ಕಲಿಬೇಕಾದ್ರೆ. ಬಟ್ ನಾ ಅಷ್ಟು ಶಾಪಿಂಗ್ ಎಲ್ಲ ಮಾಡಿಲ್ಲ. ಕಲಿಯೋ ಟೈಮ್ ಒಳಗೆ ಯಾವುದೂ ಶಾಪಿಂಗ್ ಗಿಪಿಂಗಿಲ್ಲ. ಬರೀ ಉಣ್ಣೋದು, ತಿನ್ನೋದು, ಕಂಪ್ಯೂಟ್ರ್ ಹೋಗೋದು, ಕಲಿಯೋದು ಇದನ್ನ ಮಾಡಿದ್ವಿ, ಮತ್ತೇನಿಲ್ಲ. ಹಾಗಾಗಿ ಹೊಂಟೀವಿ. ಒಂದು 4-5 ಶಾಪ್ ತೆಲೊಳಗೆ ಇಟ್ಕೊಂಡು ಹೊಂಟೀವಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಏನಂದಿದ್ರು, ನಾವು ಲಾಸ್ಟ್ ಟೈಮ್ ಮೈರಾಗೆ ಹೋಗಿದ್ವಲ್ಲ, ಮೈರಾ ಕಲೆಕ್ಷನ್ಸು ಭಾರಿ ಅಂದ್ರೆ ಭಾರಿ ಇದ್ದು. ಅಲ್ಲೆಲ್ಲ ನೋಡಿದಾಗ ಫ್ರಾಕ್ಸ್ ಅದೆಲ್ಲ ನನಗೆ ಅಲ್ಲೇ ಹೋಗ್ಬೇಕು ಅನ್ನೋದಿತ್ತು. ಬಟ್ ನಮ್ಮ ಮನೆಯವರು 5ನೇ ತಾರೀಕು ರಜೆ ಕೊಡ್ತೀನಿ ಅಂದಾರಂತ. ಇನ್ನೂ
ಕೊಟ್ಟರೆ ಓಕೆ, ಕೊಡಲಿಲ್ಲ ಅಂದ್ರೆ ಲೇಟ್ ಆಗುತ್ತಮ್ಮ, 9 ಅಥವಾ 10ನೇ ತಾರೀಕು ಈ ಥರ ಬರ್ತೀನಿ ಅಂದರು. ಹಾಗಾಗಿ ಇನ್ನು ನಾನು ಬೇಡ ಅಂತಂದು ಹೋಗ್ಬೇಕು ಅಂತಂದು ರೆಡಿ ಆಗಿವಿ. ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಕಲ್ ಸುತ್ತಮುತ್ತ ಯಾರ್ಯಾರಿದ್ರಿ ಕಮೆಂಟ್ ಮಾಡಿರಿ ಯಾವ ಶಾಪ್ ಚಲೋ ಐತಿ ಅಂತಂದು. ಇನ್ನು ನೆಕ್ಸ್ಟ್ ಯಾವಾಗಾದ್ರೂ ಹೆಲ್ಪ್ ಆಗ್ಬೋದು ಅಂತಂದು. ಸೊ ಇಲ್ಲಿಂದ ನಾವು ಹೊಂಟೀವಿ. ಈ ಥರ ರೆಡಿ ಆಗ್ಯಾರ. ಇದು ಯಾಕಂದ್ರೆ ನಾ ಇವನ್ನ ಯಾಕೆ ಹಾಕ್ತೀನಿ ಅವ್ರಿಗೆ ಅಂತಂದ್ರೆ ಸ್ವಲ್ಪ ಮೆತ್ತಗೆ ಅನಿಸ್ತವ. ಈ ಬ್ಯಾಸ್ಗೆಗೆ ಹೇಳಿ ಮಾಡಿಸ್ದಂಗೆ ಅದಾವು. ನಮಗಂತೂ ಸೀಟ್ ಸಿಗಲಿಲ್ಲ, ಬಸ್ ಬಂತು. ಬಟ್ ಅದಂಗಾಗಿ ಅವ್ರನ್ನ ಒಂದು ಸ್ವಲ್ಪ ಕೊಟ್ಟಿದ್ವಿ. ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲರೂ, ಎಷ್ಟು ಆ್ಯಕ್ಟಿವ್ ಅದಾರ, ಎಷ್ಟು ಜೂಟ್ ಅದಾರ ಅಂತ ಅನ್ನತ್ತಿದ್ರು. ಸೊ ಇನ್ನು ಇಲ್ಲೇ ಬನ್ನಿ ಕಟ್ಟಿಗೆ ಇಳ್ಕೊಂಡು ನಾವು ಇಳ್ಕೊಂಡು ನಡ್ಕೊತ ಹೊಂಟೀವಿ. ನಾವು ಇವರಿಗೆ ಒಂದಿಷ್ಟು ಐಟಮ್ಸ್ ತೊಗೋಬೇಕು ಅನ್ನೋದಿತ್ತು ಮೈಂಡ್ ಒಳಗೆ. ಬಟ್ ಅಲ್ಲಿ ಹೋದ್ಮೇಲೆ ನೋಡಬೇಕು ಏನೇನಾಗುತ್ತೋ ಏನೇನಿಲ್ಲೋ. ಅಲ್ಲಿ ಮುದೋಳದೊಳಗಾದರೆ ಇವಾಗ ನಮ್ಗೆ ಒಂಥರ ಅದು ಗೊತ್ತು ಬಿಟ್ಟು ಇಲ್ಲಿ ಇದೇ ಸಿಗುತ್ತಾ ಅಂತ ಗೊತ್ತು. ಬಟ್ ಇಳ್ಕೊಳ್ಳೋ ಭಾಳ ದಿನ ಆಯ್ತಲ್ಲ, ಹಾಗಾಗಿ ಇಲ್ಲಿ ಬೇಬಿ ವರ್ಲ್ಡ್ ಅಂತಂದು ಒಂದು ಶಾಪ್ನ ನೋಡಿದ್ನಿ ನಾನು. ಸೊ ಎಂಟ್ರಿ ಆಗೋನು ಬರ್ರಿ. ನನಗೆ ಯಾಕೋ ಬೇಬಿ ವರ್ಲ್ಡ್ ಅಂತ ಇತ್ತಲ್ಲ, ಟೋಟಲ್ ಬೇಬಿ ಶಾಪಿಂಗ್ ಅಂತಲೇ ಇತ್ತು. ಹಾಗಾಗಿ ಎಲ್ಲ ಇರ್ಬೋದೇನೋ ಅಂತಂದು ಹೋದ್ವಿ. ಇಲ್ಲಿ ಯಾರ್ಯಾರು ಇಲ್ಕಲ್ ಸುತ್ತಮುತ್ತ ಇದಿರಲ್ಲ, ಇಲ್ಲಿ ಹೋಗ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಅದಾವೆ ಕಲೆಕ್ಷನ್ಸ್. ಡ್ರೆಸ್ಸಿಂದ ಹಿಡ್ಕೊಂಡು ಪ್ರತಿಯೊಂದು ಎಷ್ಟು ಚಲೋ ಅದಾವೆ ಅಂದ್ರೆ ಅಷ್ಟು ಚಲೋ ಅದಾವು. ನಂಗೆ ನೋಡೋಕೆ 2 ಕಣ್ಣು ಸಾಲವಲ್ದಾಗಿತ್ತು. ನನ್ನ ಮಕ್ಳಿಗೆ ಅದು ಇದು ಶೂಸು ಅದು ಇದು ಕ್ಯೂಟಾಗಿ ಇದ್ದವು. ಸೊ ಅದು ಇದು ಅಂತಂದು ಎಲ್ಲನ ತೆಗ್ಸಾತ್ನಿ. ಹಂಗೆ ಒಂದು ಸ್ವಲ್ಪ ಫ್ರಾಕ್ನ ತೆಗ್ಸಿದ್ನಿ ನಾನು. 1-2 ಫ್ರಾಕ್ನ. ನನಗಿರೋದು ಲೇಯರ್ ಫ್ರಾಕ್ ತೊಗೋಬೇಕನ್ನೋದಿತ್ತು. ಬಟ್ ಅದು ಲೇಯರ್ ಫ್ರಾಕು ನಮ್ಮ ಮನೆಯವರಿಲ್ಲ, ನಡೆದಾಡಬೇಕಾದ್ರೆ ಚೆಂದ ಕಾಣುತ್ತಾ, ಈಗ ಬೇಡ ಅಂತಂದರು. ಹಾಗಾಗಿ ಅದನ್ನು ಬಿಟ್ವಿ. ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದಾವೆ. ಹಂಗೆ ರೇಟು ಸ್ವಲ್ಪ ಐತಿ, ಬಟ್ ಕ್ವಾಲಿಟಿಗೆ ತಕ್ಕಂಥ ರೇಟ್ ಅದಾವೆ. ನನಗೆ ಒಂದಿಷ್ಟು ತೋರ್ಸಾತಿದ್ರು ಅವ್ರ ಅಕ್ಕ. ನಾನು ಅದ್ರಾಗ ಯಾರೇ ಆಗಲಿ ವಿಡಿಯೋ ಲಾಗ್ ಮಾಡೋರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಏನಂದರೆ ಯಾವುದೇ ಆಗಲಿ ನಾವು ಲಾಗಿಗೋಸ್ಕರ ವಿಡಿಯೋ ಮಾಡ್ತೀವಿ. ಬಟ್ ಅವ್ರು ಪರ್ಮಿಷನ್ ತೊಗೊಂಡು ಮಾಡಿರಿ. ನಾನು ಎಲ್ಲೇ ಆಗಲಿ ಯಾವುದೋ ಒಂದು ಶಾಪಿಗೆ ಹೋದ್ನಿ ಅಂದ್ರೆ ಈ ಥರ ನಂದು ಯೂಟ್ಯೂಬ್ ಐತಿ, ಸೊ ಲಾಗ್ ಮಾಡ್ತಿದ್ದೀನಿ, ಇವ್ರು ವಿಡಿಯೋ ಮಾಡ್ಬೋದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೇ ಆಮೇಲೆ ನಾನು ಇದನ್ನು ಮಾಡೋದು. ನಂಗೆ ಪರ್ಸ್ನಲಿ ಇದು ಸಫ್ರಾನ್ ಕಲರ್ ಐತಲ್ಲ, ಕೇಸರಿದು ವೈಟು, ನಂಗದು ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು. ಇಂದ ಫೆದರ್ ಇತ್ತು. ಹಾಗಾಗಿ ಫೆದರಿನ್ ಅನ್ನೋಕ್ಕಿಂತ ಒಂದು ಸ್ವಲ್ಪ ಇದು ಚಲೋ ಇತ್ತು, ಕ್ವಾಲಿಟಿ ಆಯಿತು. ಅದು ನನಗೆ ಲುಕ್ ಅನ್ಸಾತು, ಚಲೋ ಐತಿ, ತೊಗೋಬೇಕು ಅಂತ ಅನ್ನಿಸ್ತು. ಬಟ್ ನಮ್ಮ ಮನೆಯವ್ರು ಏನಂದರು, ನೋಡಮ್ಮ ಹೆಂಗೆ ಮಾಡ್ತೀನಿ, ನಿನ್ನ ಇಷ್ಟ, ನಿನ್ಗೆ ಯಾವ್ದು ಸರಿ ಅನ್ಸುತ್ತಾ ನೋಡು ಅಂದರು ಅವರು. ಅವರಿದ್ರೆ ಇಬ್ಬರು ಕೂಡಿ ಸೆಲೆಕ್ಷನ್ ಮಾಡೋದು ಬೇರೆ ಆಗುತ್ತಾ, ಒಬ್ಬೊಬ್ಬರೇ ಮಾಡೋದು ಬೇರೆ. ಇದು ನನಗೆ ಈ ಕೈಯಾಗಿ ಹಿಡ್ಕೊಂಡಿಲ್ಲ, ಜಾಸ್ತಿ ಇಷ್ಟ ಆಗಿತ್ತು. ಸಿಂಪಲ್ಲು ಮತ್ತು ಲುಕ್ ಭಾರಿ ಇತ್ತು. ಅವರು ಫುಲ್ ಬ್ಯುಸಿ ನಮ್ಮ ಮನೆಯವರು. ನಾನು ವಿಡಿಯೋ ಕಾಲ್ ಪದೇ ಮಾಡ್ತೀನಿ, ಕಟ್ ಮಾಡ್ತೀನಿ, ಪದೇ ಮಾಡ್ತೀನಿ, ಕಟ್ ಮಾಡ್ತೀನಿ. ಲಾಸ್ಟ್ ಒಂದು 3ನ ಸೆಲೆಕ್ಟ್ ಮಾಡಿದ್ವಿ ನಾವು. ಇದನ್ನು ಆ್ಯಕ್ಚುಲಿ ನಮ್ಮ ಮನೆಯವ್ರು ಬೇಡ ಅಂದ್ಬಿಟ್ರು. ಯಾಕಂದ್ರೆ ಅದು ಫೆದರ್ ಇದ್ದಿದ್ದು ಬೇಡ, ನೆಕ್ಸ್ಟ್ ಇಯರ್ ಬೇಕಾದ್ರೆ ನೋಡೋಣ, ಈಗಂತೂ ಬೇಡ, ಈ ಸತ ಅವ್ರೇನು ಅಡ್ಡಾಡಲ್ಲ, ಮತ್ತೊಂದಿಲ್ಲ ಅಂತಂದರು. ಅಡ್ಡಾಡ್ಬೇಕಾದ್ರೆ ಚೆಂದ ಕಾಣುತ್ತಲ್ಲ ಫೋಟೋಶೂಟಿಗೆ, ಹಂಗಾಗಿ ಬೇಡ ಅಂತಂದು ಇದನ್ನು ಮಾಡಿದ್ವಿ. ಇದು ರೇಟ್ ನನಗಂತೂ ಇದು ಬಿಟ್ಟು ಬರೋಕ್ಕಾಗವಲ್ದಾಗಿತ್ತು. ಬಟ್ ಅವರು ಬೇಡ ಅಂದ್ಬಿಟ್ರು. ಆ ಕಡೆ ಈ ಕಡೆ ಒಂದು ಮನಸ್ಸು, ಈ ಕಡೆ ಜಗ್ಗುತ್ತಾ ಬೇಕು ಅಂತ, ಆ ಕಡೆ ಏನು ತೊಗೋಬೇಕು ಅಂತ ಅನ್ಸುತ್ತಾ. ನಮ್ಮ ಮನೆಯವ್ರಿದ್ರೆ ಬೇಡ ಅಂತಂದರು. ನನಗೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ಹೇಳಿದ್ನಿ ನಾನು. ಈ ಥರ ಬೇಕು, ಆ ಥರ ಬೇಕು, ನಂಗೆ ಈ ಥರ ಇದೇ ಥರ ಇರಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಒಳಗೈತಿ. ಆ್ಯಂಡ್ ನಂಗೆ ನೆಕ್ಸ್ಟ್ ಏನಂತಂದ್ರೆ, ನಂಗೆ ಲೆವೆಂಡರ್ ಕಲರನ್ನ ಇಷ್ಟ ಐತಿ. ಲೆವೆಂಡರ್ ಕಲರ್ನೇ ತೊಗೋಬೇಕು ಅನ್ನೋದೈತು ಈ ಸಾರಿ ಮೈಂಡ್ ಸೆಟ್ ಒಳಗೆ. ನಾ ಹಾಗಾಗಿ ಲೆವೆಂಡರ್ ಕಲರ್ ತೋರಿಸಿ ಅಂತಂದು ಅವರು ಅಂದರು, ಇಲ್ಲಮ್ಮ ನಾವು ಇದ್ದಿದ್ದು ತೋರಿಸ್ತೀವಿ, ಮತ್ತು ಎಲ್ಲ ಪೀಸ್ನು ಒಂದೊಂದೇ ಬರುತ್ತೆ, ಒಂದೊಂದೇ ಕಲರು, ನಾವೆಲ್ಲ ಚೂಸ್ ಮಾಡ್ಕೊಂಡು ತೊಗೊಂಬಂದಿರ್ತೀವಿ ಅಂತ ಹೇಳಿದರು. ಇವೆಲ್ಲ ಒಂದು ಸ್ವಲ್ಪ ಲುಕ್ ಇತ್ತು, ಬಟ್ ಅಷ್ಟು ಗ್ರ್ಯಾಂಡ್ ಅನ್ನಿಸ್ಲಿಲ್ಲ. ಇದು ಒಂದು ಓಕೆ ಆಯಿತು. ಪರ್ಸ್ನಲ್ಲಾಗಿ ಹೇಳ್ಬೇಕಂದ್ರೆ ನಂಗೆ ಫೆದರ್ದು ಬೇಡ ಅಂದ್ಬಿಟ್ರಲ್ಲ, ಅದನ್ನು ಬಿಟ್ಟುಬಿಟ್ಟು ನನಗೆ ರೇಟು ಸೆಟ್ ಆಗಲಿಲ್ಲ. ಇಲ್ಲಿ ಆ ಫೆದರ್ದು ಅದು ಒಂದಾಯಿತು, ರೇಟು ಹೆವಿ ಹೇಳಿದರು. ನಂಗೆ ಆ ಫ್ರಾಕಿಗೆ ಅಷ್ಟು ಕೊಡುವಷ್ಟು ಅನ್ನಿಸ್ಲಿಲ್ಲ. ಅದು ಕೊಡುವಷ್ಟಿದ್ರೆ ಕೊಡ್ಬೋದು, ಅದು ಕ್ವಾಲಿಟಿ ಅಷ್ಟು ಇರಲಿಲ್ಲ ಅಂತ ನನಗನ್ನಿಸ್ತು. ಅಂದರೆ ಕ್ವಾಲಿಟಿ ತಕ್ಕಂಥ ರೇಟ್ ಕೊಟ್ಟಿದ್ರೆ ದುಡ್ಡು ಕೊಡ್ಬೋದೇನೋ. ಲಾಸ್ಟು ಒಂದು 1100 ಕೊಟ್ಟರು ನಡೀತಿತ್ತು. ಇದು ಈ ಥರ ಒಂದು ಬುಕ್ಕ ನೋಡಿದೆ, ಏನಂತಂದರೆ ಇಂಟೆಲಿಜೆಂಟ್ ಬುಕ್ ಅಂತ. ಇದು ತಾನಕ್ಕೆ ತಾನೇ ಹೇಳುತ್ತಾ, ನಾವು ಜಸ್ಟ್ ಟಚ್ ಮಾಡಿ, ಇಲ್ಲಿ ಟಚ್ ಮಾಡಿ ಅಲ್ಲಿ ಓಕೆ ಕೊಟ್ಟರೆ ಅದು 0, 1, 2 ಅಂತ ಹೇಳುತ್ತಾ. ನೆಕ್ಸ್ಟ್ ನಾವು ಕಂಟಿನ್ಯೂಸ್ ಆಗಿ ನಮಗೆ ಓದೋದೇ ಬೇಕು, ತಾನೇ ಓದಬೇಕು ಅಂತಂದರೆ ತಾನಕ್ಕೆ ತಾನೇ ಎಲ್ಲ ಹೇಳುತ್ತಾ. ನೆಕ್ಸ್ಟ್ ಕ್ವಶನ್ಸ್ ಕೂಡ ಕೇಳುತ್ತಾ ಇದು ಜಸ್ಟು. ಸೊ ಇದನ್ನು ತೊಗೋಬೇಕನ್ನೋದಿತ್ತು ಮೈಂಡ್ ಒಳಗೆ. ನಮ್ಮ ಮನೆಯವರು ತೊಗೋ ಅಂದರು. ಅದಕ್ಕೆ ರೇಟು 650 ಹೇಳಿದರು, ಡಿಸ್ಕೌಂಟ್ ಎಲ್ಲ ಆಗಿ.
ಸೊ ಹಾಗಾಗಿ ನಂಗೆ ಯಾಕೋ ಬೇಡ ಅನ್ನಿಸ್ತು. ಇನ್ನು ಒಂದಿಷ್ಟು ಅಂಗಡಿ ಕರ್ಕೊಂಡು ಹೋದ್ರು ನಮ್ಮ ಆಂಟಿ, ಅಲ್ಲಿ ಚಲೋ ಐತಿ ಇಲ್ಲಿ ಚಲೋ ಐತಂತ. ನಾವು ಕೇಳುವಂಥ ಐಟಮ್ಸ್ ಫಸ್ಟು ಹೋದ್ವಿ, ಅಂದ್ರೆ ಇವರೆಲ್ಲ ರೆಸ್ಪಾನ್ಸ್ ಚಲೋ ಮಾಡ್ತಾರೆ, ಅದ್ರಾಗೇನಿಲ್ಲ. ಬಟ್ ನಾವು ಕೇಳುವಂಥ ಐಟಮ್ಸೇ ಇರಲಿಲ್ಲ. ಹಂಗಾಗಿ ನಮ್ಮ ಆಂಟಿ ಐತ್ಲಾ ನಿನ್ನ ಸಲುವಾಗಿ ಸಾಕಾದ ನನಗೆ ಅಡ್ಡಾಡಿ ಅಂತಂದು. ಬಿಸಿಲು ಜಾಸ್ತಿ ಇತ್ತು. ಇದು ಸೂಡಿ ಅನ್ನೋದು ಫೇಮಸ್ಸು, ಇದು ದೊಡ್ಡದೊಂದು ಶಾಪ್ ಐತಿ, ಇದ್ರೊಳಗೆ ಎಲ್ಲ ಥರದ ಐಟಮ್ಸು ಸಿಗುತ್ತಾ ಅಂದರು. ಹಂಗಾಗಿ ಹೋಗಿದ್ವಿ. ಏನು ಅಂತಂದರೆ ಇಲ್ಲಿದು ಹೇಳ್ಬೇಕಂದ್ರೆ ಫ್ಯಾಕ್ಟ್ರಿ, ಇಲ್ಲಿ ಫ್ರಾಕು ಅದೆಲ್ಲ ಗ್ರ್ಯಾಂಡನ್ನು ಇದ್ದು ಅಂತ, ಬಟ್ ಇನ್ನೂ ಓಪನ್ ಮಾಡಿಲ್ಲ. ಅವನ್ನ ಜಸ್ಟ್ ತೊಗೊಂಡು ಬಂದು ಇಟ್ಟಾರ ಅಂತ ಹೇಳಿದರು. ಇಲ್ಲ ಈ ಥರ ತೊಗೊಂಡು ಬಂದೀವಿ ಮ್ಯಾಮ್, ಬಟ್ ತೆಗೆದಿಲ್ಲ, ಓಪನ್ ಮಾಡಿಲ್ಲ, ರೇಟ್ ಎಲ್ಲ ಹಚ್ಚಿಲ್ಲ ನಾವು, ಇನ್ನೂ ಒಂದು 2 ವೀಕ್ಸ್ ಬಿಟ್ಟು ಬಂದ್ರೆ ಎಲ್ಲ ಬೆಟ್ರ್ ಅಂದರು. ಇಲ್ಲಿ ನೋಡಿರಿ ಬ್ಲೌಸ್ ಎಲ್ಲ ಎಷ್ಟು ಮಸ್ತ್ ಕಲೆಕ್ಷನ್ಸ್ ಅದಾವಂದ್ರೆ ಅಷ್ಟು ರೆಡಿಮೇಡು ಸಾಫ್ಟ್ ಇತ್ತು. ಸೀರೆ ಅಂತೂ ಎಲ್ಲ ರೇಟೆಲ್ಲ ಹಾಕಿ ಇಟ್ಟಾರ, ಎಷ್ಟು ಚಲೋ ಅದಾವ ಅಂದ್ರೆ ಅಷ್ಟು ಚಲೋ ಅದಾವು. ಅಂದ್ರೇನು ನ್ಯೂ ಕಲೆಕ್ಷನ್ಸ್ ಅಷ್ಟಿಲ್ಲ ಅನ್ನಿಸ್ತು ನಂಗೆ, ಮತ್ತೇನಿಲ್ಲ. ಕ್ವಾಲಿಟಿ ವೈಸು ಅದೆಲ್ಲ ಚಲೋ ಅದಾವು. ನಮ್ಮ ಆಂಟಿ ಅನ್ನತ್ತಿದ್ರು ಇಲ್ಲೇ ತೊಗೋತೀವಿ ನಾವು ಸೀರೆ ಎಲ್ಲ ಅಂತಂದು. ಬಟ್ ಓಲ್ಡ್ ಕಲೆಕ್ಷನ್ಸ್ ಇದಾವೆ, ಎಲ್ಲ ಸಾಫ್ಟ್ ಸಿಲ್ಕು ಈ ಥರ ಎಲ್ಲ ಥರದ್ದು ಸೀರೆ ಅದಾವು. ಬಟ್ ನೀವು ಇಲ್ಲ ಅನ್ನೋದಂದ ಮತ್ತೇನಿಲ್ಲ. ಸೊ ನೋಡಿದ್ವಿ ಇದೆಲ್ಲ. ಒಂದು ಸ್ವಲ್ಪ ನಾನು ಜವಳಕಾರನದೊಳಗೆ ತೊಗೊಂಡಿದ್ನಲ್ಲ ಸೀರೆ, ಅದೇ ಥರ ಸೀರೆ ಇತ್ತು. ನಾನು 2050 ಕೊಟ್ಟು ತೊಗೊಂಡಿದ್ನಿ ಮುಧೋಳದೊಳಗೆ. ಎಲ್ಲಿ ಅಂತಂದ್ರೆ ಕೊಣ್ಣೂರು ಟೆಕ್ಸ್ಟೈಲ್ದೊಳಗೆ ತೊಗೊಂಬಂದಿದ್ವಿ, ಅದೇ ಥರದ ಇತ್ತು. ಹಾಗಾಗಿ ಇನ್ನು ಇಲ್ಲಿ ಹೋದ್ವಿ. ನಾವು ಕೇಳುವಂಥ ಫ್ರಾಕು ನಮ್ಮ ಆಂಟಿ ಏನಂದ್ಬಿಟ್ರು, ಒಳಗೆ ಹೋಗೋದು ಬೇಡ, ಫಸ್ಟ್ ಕೇಳಿಬಿಡೋನು ಈ ಥರ ಇದಾವ ಇಲ್ಲ ಅಂತಂದು, ಆಮೇಲೆ ಹೋಗುನು ಅಂದರು. ಯಾಕಂದ್ರೆ ಅವ್ರಿಗೆ ಸಾಕಾಗ್ಬಿಟ್ಟಿತ್ತು ಹೊತ್ಕೊಂಡು, ಬಿಸಿಲು ಜಾಸ್ತಿ ಅಲ್ಲ. ಅವರು ನಮ್ಮ ಮನೆಯವರು ಈ ಥರ ರೀ, ಮತ್ತು ಏನು ಮಾಡೋಣ ತೊಗೊಂಡು ಬರಲಾ ಡ್ರೆಸ್ಸು ಅಂತ ಕೇಳಿದಾಗ, ಹೋಗಿ ಬಾರಮ್ಮ ನೋಡು ಹೆಂಗೆ ನಿಂಗೆ ಕಂಫರ್ಟೇಬಲ್ ಆಗುತ್ತೆ ಹಂಗೆ ಅಂತಂದರು. ತೊಗೊಂಡು ಬಂದ್ರೆ ನಿಂಗೂ ತೊಗೊಂಡು ಬಂದುಬಿಡು ಅಂತ ಹೇಳಿದ್ರು ಅವರು. ಸೊ ಹಂಗೆ ಇಲ್ಕಲ್ಲೊಳಗೆ ಮೇನ್ ಬಜಾರ್ ಒಳಗೆ ಯಾವ್ಯಾವ ಇದಾವಲ್ಲ ಎಲ್ಲ ಅಂದರೆ ಎಲ್ಲ ಸುತ್ತಾಡಿದ್ವಿ. ಇನ್ನು ನನಗೆ ಯಾವುದು ಸರಿ ಅನ್ನಿಸ್ಲಿಲ್ಲ. ನಮ್ಮ ಆಂಟಿ ಅಂದರು ಇಲ್ಲ ಇಲ್ಲಿ ಬೇಡ, ಅಲ್ಲೊಂದು ಮೇನ್ ಬಜಾರ್ ಐತಿ ಅಲ್ಲಿ ಹೋಗೋಣ, ಅಲ್ಲೇನೋ ಚಲೋ ಸಿಗ್ತಾವು, ನಿನ್ಗೆ ಯಾವ ಥರ ಬೇಕು ಅದೇ ಥರ ಸಿಗ್ತಾವು ಅಂತ ಅಂದ್ಲು. ಹಾಗಾಗಿ ನಾ ಅಲ್ಲಿಗೊಂದು ಹೋಗಬೇಕು ಅಂತಂದು ರೆಡಿ ಆದ್ವಿ. ಸೀರೀಸು ಎಲ್ಲ ಸೀರೆ ಮಾತ್ರ ಚಲೋ ಅದಾವು, ಬಟ್ ನಮಗೆ ಬೇಕಾಗಿರುವ ಇರಲಿಲ್ಲ. ನಮಗೆ ಬೇಕಾಗಿದ್ದು ಸೀರೆ ಅಲ್ಲ, ಹಂಗೆ ಫ್ರಾಕು. ಸೊ ನಾನು ಈ ಸಾರಿ ಜೀನ್ಸ್ ಹಾಕ್ಬೇಕು ಅಂದ್ಕೊಂಡ್ನಿ, ಜೀನ್ಸ್ ಅವೆಲ್ಲ ಬೇಡ ಅನ್ನಿಸ್ತು. ಜೀನ್ಸ್ ಆದ್ರೆ ಮೆತ್ತಗೆ ಅನ್ಸುತ್ತಾ, ಫಸ್ಟ್ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರ ಅಂದ್ಕೊಂಡ್ನಿ, ಬಟ್ ಬೇಡ ಅಂತಂದು ಇದನ್ನು ಮಾಡಿದರು. ಹಂಗಾಗಿ ಬಿಟ್ಬಿಟ್ನಿ ನಾನು. ಇನ್ನು ಮುಂದೆ ಹಂಗೆ ಹೊಂಟೀವಿ. ನಾನು ಇಲ್ಲಿ ಇಲ್ಕಲ್ಲೊಳಗೆ ಡಿಗ್ರಿ ಕಲ್ತ್ನಲ್ಲ, ಸೊ ಡಿಗ್ರಿ ನಂದು ಇಲ್ಲೇ ಆಗಿದ್ದು ಇಲ್ಕಲ್ಲೊಳಗನ, PUC ಇಲ್ಲೇ ಆಗಿದ್ದು. ನಾನು ರೂಮ್ ಮಾಡ್ಕೊಂಡಿದ್ವಿ, ನಾನು ಮತ್ತು ಸುಧಾ ಅಂತಂದು ನನ್ನ ಫ್ರೆಂಡು, ಇಬ್ಬರು ರೂಮ್ ಮಾಡ್ಕೊಂಡಿದ್ದಾಗ ಇದೇ ಏರಿಯಾ ಇಲ್ಲೇ ಬರುತ್ತಾ. ಇನ್ನು ಇವರಿಗೆ ನಾನು ಹೇಳ್ತಿದ್ನಲ್ಲ ಕಾಸ್ಟಿಂಗ್ ಮಾಡಬೇಕು, ಪೂಟು ಮತ್ತು ಹ್ಯಾಂಡು ಮತ್ತು ಫೀಟದ್ದು ಕ್ಯಾಸ್ಟಿಂಗ್ ಮಾಡ್ಬೇಕು ಅನ್ನೋದಿತ್ತು. ಸೊ ಹಾಗಾಗಿ ಇಲ್ಲಿ ಹಾರ್ಡ್ವೇರ್ ಶಾಪಿಗೆ ಬಂದಿದ್ವಿ ನಾವು. ನಂಗೆ ಒಂದಿಷ್ಟು ಐಟಮ್ಸ್ ಬೇಕಿತ್ತು. ಒಂದು ಪೇಂಟ್ ಬೇಕಿತ್ತು, ಒಂದು POP, ವೈಟ್ ಸಿಮೆಂಟ್ ಅಂತಲೂ ಕರೀತಾರೆ, ಅದು ನಿಮ್ಮದು ಆಯ್ಕೆ, ಯಾವುದಾದ್ರೂ ಹೇಳ್ಬೋದು. ಎಲ್ಲ ಹಾರ್ಡ್ವೇರ್ ಶಾಪ್ ಒಳಗೂ ಸಿಗುತ್ತಾ, ಹಾಗಾಗಿ ಕೇಳಕ್ಕಂತ ಬಂದಿದ್ನಿ. ನಮ್ಮ ಆಂಟಿ ನೆನಪು ಮಾಡಿದರು. ಸೊ ಅದನ್ನು ತೊಗೊಂಡು ಹೋದ್ರಾಯ್ತು. ಅಲ್ಲೇ ಮಾಡಬೇಕು ಊರೊಳಗೆ ಅಂದ್ಕೊಂಡೀನಿ, ನೋಡೋಣ ಎಲ್ಲಾಗುತ್ತೋ ಗೊತ್ತಿಲ್ಲ, ಮಾಡ್ಬೇಕು ಅಂದ್ಕೊಂಡೀನಿ. ಏನಾಗ್ಬಿಡ್ತಂದ್ರೆ ನಾನು 200 ನೋಟ್ ಕೊಟ್ಟೀನಿ, ನಾನು ವಿಡಿಯೋ ಮಾಡೋ ಗೊತ್ತಿಲ್ದೊಳಗೆ ₹100 ವಾಪಸ್ ಇಸ್ಕೊಳ್ಳಾರ್ದನ ಬಂದುಬಿಟ್ಟಿನಿ. ₹10 ₹90 ಆಯಿತು ಟೋಟಲ್ಲು. ₹10 ಕೊಟ್ಟರು, ನಾನು ವಾಪಸ್ ₹100 ಇಸ್ಕೋಬೇಕು ಅನ್ನೋ ಮೈಂಡ್ ಒಳಗೆ ಇಲ್ಲ ಬಂದುಬಿಟ್ಟಿನಿ. ಹಂಗೆ ವಾಪಸ್ ಮತ್ತೆ ಹೋದ್ವಿ. ಅಂಕಲ್ ನಮ್ದು ಈ ಥರ ಅಂತಂದಾಗ, ಇಲ್ಲಮ್ಮ ನಾನು ಕೊಟ್ಟೀನಿ ಅಂದರು. ಇಲ್ಲ ಅಂಕಲ್ ಈ ಥರ ಕೊಟ್ರಿ ನೀವು ಅಂತಂದು ಮತ್ತೆ ಅವರು ಪಾಪ ಕೊಟ್ಟರು ವಾಪಸ್ ₹100. ಈ ಥರ ಜನನೂ ಇರ್ತಾರೆ ಭೂಮಿ ಮೇಲೆ. ಎಷ್ಟೋ ಈ ಥರ ಜನ ನಾನು ಕಾಣೋದು ಭಾಳ ಅಂದ್ರೆ ಭಾಳ ರೇರು. ಯಾವ ಥರ ಅಂದ್ರೆ ಅವರು ಹಿಂಗೆ ಕೊಟ್ಟಿವಿ ಅಂತ ಹೇಳಿ ಕಳಿಸ್ಬೋದಿತ್ತು, ಬಟ್ ಏನು ಅಂತಂದ್ರೆ ಮೋಸ ಮಾಡಿದರು ಅಂತ ನನಗೂ ಎಲ್ಲೋ ಒಂದು ಕಡೆ ಇರುತ್ತೆ. ಅವರು ನಮ್ಮಂಥ ಕಸ್ಟಮರ್ 100 ಜನ ಇರ್ತಾರೆ, ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ನೆನಪಿರಲ್ಲ. ನಾವು ಕೊಡಬೇಕಾದ್ರೆ ಎಷ್ಟ್ರದ್ದು ಕೊಟ್ಟಿವಿ, ವಾಪಸ್ ಎಷ್ಟು ಬೇಕು ಅಂತ ಲೆಕ್ಕ ಹಾಕ್ಕೊಂಡು ಬರಬೇಕು. ಇನ್ನು ಈ ಶಾಪಿಗೆ ಬಂದ್ವಿ, ಮಾರುತಿ ಫ್ಯಾಷನ್ ಅಂತ. ಇದು ನನಗೆ ಎಷ್ಟು ಇಷ್ಟ ಆಗಿತ್ತಂದ್ರೆ ಅಷ್ಟು ಇಷ್ಟ ಆಗಿತ್ತು. ಬಟ್ ಅವರು ವಿಡಿಯೋ ಫೋಟೋಸ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ ಅಂದರು. ನಾನು ಕೇಳಿ ಅದ ತೊಗೊಳತ್ತಿದ್ನಿ, ಹಂಗಾಗಿ ಅವರು ಅಲೋ ಮಾಡಲಿಲ್ಲ. ನಾನು ಬಿಟ್ಬಿಟ್ನಿ ಅಲ್ಲಿಗೆ, ಸುಮ್ಮನೆ ಬೇಡ ಅಂತಂದು. ಲೆವೆಂಡರ್ ಕಲರ್ದು, ನಂಗೆ ಲೆವೆಂಡರು ವೈಟ್ ಇರೋದೇ ಬೇಕಿತ್ತು, ಅದ ಕೊಟ್ಟರು. ಬಟ್ ಸೈಜ್ ಭಾಳ ಡಿಫ್ರೆನ್ಸ್ ಆಯ್ತು. ಒಂದು 16 ಇತ್ತು, ಒಂದು 20 ಇತ್ತು. ನಂಗೆ 18 ಇತ್ತು ಅಂದರೂ ನಾನು ತೊಗೊತಿದ್ನೇನೋ. ಭಾಳ ಕಲೆಕ್ಷನ್ಸೂ ಜಾಸ್ತಿ ಇರಲಿಲ್ಲ,
ಬಟ್ ರೆಸ್ಪಾನ್ಸ್ ಸರಿ ಅನಿಸ್ಲಿಲ್ಲ ನನಗೆ, ಯಾರು ಅಷ್ಟು ಚಂದ ರೆಸ್ಪಾನ್ಸ್ ಮಾಡಲಿಲ್ಲ ಅವರು. ಸೊ ಹಂಗಾಗಿ ನನಗೆ ಬ್ಯಾಡ್ ಅನ್ನಿಸ್ತು. ಇನ್ನು ನಾನು ವಾಪಸ್ ಅಡ್ಡಾಡೋದು ನೋಡಿ ಅಲ್ಲೊಬ್ರು ಹೇಳಿದರು, ಇಲ್ಲ ನಿಖಿಲ್ ಅಂತ ಒಂದು ಅಂಗಡಿ ಐತಿ, ಅಲ್ಲಿ ಚಲೋ ಕಲೆಕ್ಷನ್ಸ್ ಇದಾವೆ, ಒಂದು ಸಾರಿ ಹೋಗ್ರಿ, ನೀವು ಕೇಳುವಂಥ ಐಟಮ್ಸೇ ಇದಾವೆ ಅಂತ ಹೇಳಿದರು. ಹಾಗಾಗಿ ನಾವು ಫೈನಲ್ ಆಗಿ ನಿಖಿಲ್ ಅನ್ನುವಂಥ ಒಂದು ಅಂಗಡಿ ಒಳಗೆ ತೊಗೊಂಡು ಬಂದ್ವಿ ಡ್ರೆಸ್ಸು. ಯಾವುದು ತೊಗೊಂಡು ಬಂದೆ, ಯಾವ ಥರ ಐತಿ ಅಂತಂದು ನಾನು ಆ ಇವೆಂಟ್ ದಿನಾನ ಹೇಳ್ತೀನಿ. ಇನ್ನು ಮನೆಗೆ ಹೋಗುವಂಥ ಟೈಮ್ ಆಯಿತು. ಹೆವಿ ಅಂದರೆ ಹೆವಿ ಇದಾಯಿತು. ನನಗೆ ಹುಡುಕ್ಬೇಕು ಅಂತಂದ್ರೆ ಭಾಳ ಕಷ್ಟ ಆಯ್ತು. ಸೊ ನನಗೆ ಈ ಸಾರಿ ನಾನು ಸಾರಿ ಬೇಡ ಅಂದ್ಕೊಂಡು, ನಾನು ಯಾವಾಗಲೂ ಸೀರೆ ಉಟ್ಕೊಂಡು ಸಾಕಾಗೈತಲ್ಲ. ನಮ್ಮ ಮನೆಯವರು ನೋಡು ಡ್ರೆಸ್ ತೊಗೋತೀಯ ಏನು ಸೀರೆ ತೊಗೋತೀಯ ನೋಡು ಅಂತಂದರು. ಹಾಗಾಗಿ ಇನ್ನು ಡ್ರೆಸ್ ನೋಡ್ಬೇಕಂತ ಹೋದ್ವಿ. ಒಂದು ಶಾಪ್ ಇತ್ತು ಡ್ರೆಸ್ಸದ, ಅಲ್ಲಿ ತೋರಿಸಿದ್ರೆಲ್ಲ ಅದು ಯಾಕೋ ನಂಗೆ ಇಷ್ಟ ಆಗಲಿಲ್ಲ. ನನಗೆ ಈ ಒಂದು ಪ್ಯಾಟರ್ನ್ ಐತಿ ಇದೇ ಥರ ಅಂತ, ಸೊ ಆ ಥರ ಹುಡ್ಕಾತೀನಿ, ಎಲ್ಲೂ ಸಿಗಲಿಲ್ಲ. ಅಂದ್ರೆ ಫೈನಲ್ ಆಗಿ ಸೀರೆನ ಏನು ಮಾಡೋಕ್ಕಾಗಲ್ಲ. ಇನ್ನು ಮನೆಗೆ ಬಂದ್ವಿ. ನಂಗೆ ವ್ಲಾಗ್ ನಿಜ ಮಾಡೋಕ್ಕಾಗಲಿಲ್ಲ, ಸಾರಿ. ಇವರಿಗೆ ಒಂದು ಸ್ವಲ್ಪ ಶಾಪಿಂಗು ಮತ್ತು ಏರ್ ಬ್ಯಾಂಡು, ನೆಕ್ಲೆಸ್ಸು ಎಲ್ಲನೂ ಮಾಡಿದ್ವಿ. ಬಟ್ ನಂಗೆ ಬಿಸಿಲು ಹೆವಿ ಇತ್ತು. ನಾವು ಹೋಗುವಂಥ ಟೈಮು ಕೂಡ ಬಿಸಿಲಾಗ ಹೋಗಿದ್ವಿ, 12 ಗಂಟೆ ಹೋಗಿದ್ವಿ. ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ, ಸಾರಿ. ಬಂದ ತಕ್ಷಣ ಆಟ ಆಡತ್ತಿದ್ರು ಇವರು. ಸೊ ಇವ್ರನ್ನ ಒಂದು ಸ್ವಲ್ಪ ಕೂಲಾಗಿಟ್ಟು ಕಲ್ಲಂಗಡಿ ಏನೋ ತೊಗೊಂಡು ಬಂದಿದ್ವಿ. ಮತ್ತು ಇವಾಗ ಮಕ್ಕಳಿಗೆ ಐತಲ್ಲ, ಅದು ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಇರುವಂಥ ಐಟಮ್ಸ್ ಕೊಡ್ರಿ, ಲಿಕ್ವಿಡ್ ಇರುವಂಥ ಹಣ್ಣು ಜಾಸ್ತಿ ತಂಪಿರುವಂಥದ್ದು ಕೊಡ್ರಿ, ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಎಷ್ಟು ಶಾಪಿಂಗ್ ಅಂದರೆ ಶಾಪಿಂಗು ಎಷ್ಟದ್ದು ಮಾಡಿದೆ, ಎಷ್ಟು ಅಮೌಂಟ್ ಆಯಿತು, ಯಾಕೆ ಮಾಡಿದೆ ಅಂತಂದು ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ. ಆಲ್ಮೋಸ್ಟ್ ಗೆಸ್ ಮಾಡಿರ್ತೀರಿ, ಎಷ್ಟೋ ಕ್ಲೀವ್ ಕೊಟ್ಟಿನಿ ನಾನು ನಿಮಗೆ. ನೀವೊಂಥರ ಫ್ಯಾಮಿಲಿ ಮೆಂಬರ್ಸ್ ಥರ, ಹಾಗಾಗಿ ನಾನು ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಸೊ ವೆಯ್ಟ್ ಮಾಡಿರಿ. ಬಾಯ್.